ತುಮಕೂರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸ್ಪರ್ಧೆಗೆ ಇದೀಗ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ತುಮಕೂರಲ್ಲಿ ಜೆಡಿಎಸ್ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಅಲ್ಲಿನ ಯಾವ ಕಾಂಗ್ರೆಸ್ ಆದ್ರೆ ಇದೀಗ ರಾಜಣ್ಣನವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ತುಮಕೂರು ರೆಡ್ ಲೈಟ್ ಏರಿಯಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂಬೈ ತರ ಇಲ್ಲಿ ರೆಡ್ ಲೈಟ್ ಏರಿಯಾ ಇದೆಯಾ? ಯಾರ್ಯಾರೋ ಬರಬಹುದು ಹೋಗಬಹುದು ಅವರವರ ಇಷ್ಟಕ್ಕೆ ತಕ್ಕಂತೆ ಅಂತ ಹೇಳಿದ್ದಾರೆ. ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಕೂಡ ಬಂದು ಮಧುಗಿರಿಯಿಂದ ಸ್ಪರ್ಧಿಸಿ ಹೋಗಿದ್ರು. ಈಗ ದೇವೇಗೌಡರು ಬರ್ತಾ ಇದ್ದಾರೆ ಅಂತ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಮಾಜಿ ಶಾಸಕ ಕೆಎನ್ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ಉಳಿಸುವಂತ ಕೆಲಸ ಮಾಡ್ತಾ ಇದ್ವಿ ಹೊರತು ಕಾಂಗ್ರೆಸ್ಗೆ ಅನಾನುಕೂಲ ಆಗುವಂತ ಕೆಲಸ ಅಲ್ಲ. ಯಾರೋ ಬಂದು ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಇನ್ನೂ ಕೆಟ್ಟದಾಗಿ ಹೇಳ್ಬೇಕು ಅಂದರೆ ಬಾಂಬೆನಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ರೆಡ್ ಲೈಟ್ ಏರಿಯಾ ಇರ್ತವೆ. ಏನು ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರೋಕ್ಕೆ. ಈಗ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದರು, ಆಯಮ್ಮ ಅಲ್ಲಿ ಗೆದ್ದು ಹೋದರು. ಈಗ ಈ ಸಾಹೇಬರು ಬಂದವರೇ, ಇವರು ಗೆದ್ದಿದ್ದಾರೆ. ಇವ್ರೇನು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವ್ಯಾರೋ ನೆಲಮಂಗಲದವ್ರು MLC ಬಂದರು, ಅವರು ಎಲ್ಲಿದ್ದು. ಈಗ ಇವರು ಬಂದರು. ನಾನು ಅರ್ಜಿ ಇರ್ತೀವಿ, ಇಬ್ಬರಲ್ಲಿ ಒಬ್ರು ಇರ್ತೀವಿ ಅಂತ ಹೇಳಿದ್ದು. ಆದರೆ ಅಲ್ಲಿ ಹೆಬ್ಬೂರು ಸಭೆಯಲ್ಲಿ ತೀರ್ಮಾನ ಆಗಿದ್ದು ಅವ್ರ ಸ್ಪರ್ಧೆಗೆ. ಮುದ್ದನ್ಮೇಗೌಡರು ಯಾವ ರೀತಿ ಸ್ಪಂದಿಸ್ತಾರೆ ನೋಡಿಕೊಂಡು ಅವರ ಸ್ಪಂದನೆ ಮೇಲೆ ನಮ್ಮ ತೀರ್ಮಾನ. ಯಾಕೆಂದರೆ ಮುದ್ದನ್ಮೇಗೌಡರು ಪರ ಇದ್ದೀನಿ. ಮುದ್ದನ್ಮೇಗೌಡರಿಗೆ ಏನು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನೋಡ್ತೀನಿ. ಒಂದು ಒತ್ತಡ ಇದೆ. ಈಗಲೇ ಯಾವುದೇ ಅಂತಿಮವಾದ ನಿರ್ಣಯ ಇಲ್ಲ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ರಾಜಣ್ಣ ಅವರಿಗೆ ದೇವೇಗೌಡರು ಸ್ಪರ್ಧಿಸ್ತಾ ಇರೋದು ಇಷ್ಟ ಇಲ್ಲ, ಆದ್ರೆ ಇದೇನ್ರಿ ಇದು ತುಮಕೂರಿಗೆ ರೆಡ್ ಲೈಟ್ ಏರಿಯಾನ ಹೋಲಿಸ್ತಾರೆ ಇವರು? ಸಭಾ, ಯಾಕಂದ್ರೆ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಕೇವಲ ರಾಜಣ್ಣ ಅವರಿಗೆ ಮಾತ್ರ ಅಲ್ಲ, ಇಡೀ ಅಂದ್ರೆ ಜಿಲ್ಲಾ ಘಟಕ ಏನು ಕಾಂಗ್ರೆಸ್ ಜಿಲ್ಲಾ ಘಟಕ ಇದೆ, ಕಾಂಗ್ರೆಸ್ನ ತುಮಕೂರು ಜಿಲ್ಲೆಯ ಎಲ್ಲಾ ಮುಖಂಡರು ಕೂಡ ಏನು ಒಲ್ಲದ ಮನಸ್ಸಿಂದ ಅವ್ರ ಜೊತೆ ಇದ್ದು ಪ್ರಚಾರ ಮಾಡ್ತಾ ಇದ್ದಾರೆ. ಬಿಟ್ರೆ ಯಾರಿಗೂ ಕೂಡ ಸುತಾರಾಮ್ ಒಪ್ಪಿಗೆ ಇಲ್ಲ ಎನ್ನುವುದಕ್ಕೆ ಇವತ್ತು ರಾಜಣ್ಣನವರು ನೀಡಿದಂತ ಒಂದು ಹೇಳಿಕೆ ಅದಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ರಾಜಣ್ಣನವರು ಬಂಡಾಯ ಅಭ್ಯರ್ಥಿಯಾಗಿ ಈಗಾಗಲೇ ನಾಮಪತ್ರ ಸಲ್ಲಿಸಿರ್ಬಹುದು. ಅದನ್ನು ಒತ್ತಡದಿಂದ ಕಾಂಗ್ರೆಸ್ ಮುಖಂಡರ ಒತ್ತಡದಿಂದ ವಾಪಸ್ ಸಾಧ್ಯತೆ ಕೂಡ ಇದೆ. ಆದ್ರೂ ಕೂಡ ವಾಪಸ್ ತಗೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ರಾಜಣ್ಣ ಆಗಿರ್ಬೋದು, ಮುದ್ದಹನುಮೇಗೌಡರ ಬೆಂಬಲಿಗರಾಗಿರ್ಬೋದು, ಮುದ್ದಹನುಮೇಗೌಡ ಆಗಿರ್ಬೋದು, ಯಾರೂ ಕೂಡ ಮನಪೂರ್ವಕವಾಗಿ JDS ಅಭ್ಯರ್ಥಿಗೆ ಅವರು ಸಹಕಾರ ಕೊಡುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತು ನೇರವಾಗಿ ದೇವೇಗೌಡರ ಕುಟುಂಬ ಮತ್ತು ದೇವೇಗೌಡರ ಮೇಲೆ ರಾಜಣ್ಣನವರು ಏನು ವಾಗ್ದಾಳಿ ನಡೆಸಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಮುಂಬೈನಲ್ಲಿ ಯಾವ ರೀತಿ ರೆಡ್ ಲೈಟ್ ಏರಿಯಾ ಇರುತ್ತೆ, ಅದೇ ರೀತಿ ತುಮಕೂರು ಕೂಡ ರೆಡ್ ಲೈಟ್ ಡಿಸ್ಟಿಕ್ ಎನ್ನುವಂತ ಪ್ರಶ್ನೆಯನ್ನು ಮಾಡಿದ್ರೆ, ಅಂದ್ರೆ ಯಾರು ಬೇಕಾದ್ರೂ ಬಂದು ಹೋಗಬಹುದಾ, ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಇಲ್ಲಿ ಮಾಡಬಹುದಾ, ಆ ರೀತಿ ಆಗಿದೆ ತುಮಕೂರು ಏನೋ ಜಿಲ್ಲೆ. ಹಾಗಾಗಿ ವಲಸೆ ಇಲ್ಲಿ ಹಾಸನದಿಂದ ಇಲ್ಲಿಗೆ ವಲಸೆ ಬರುವಂತ ಅವಶ್ಯಕತೆ ಇತ್ತ? ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಕೂಡ ಮಧುಗಿರಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಶಾಸಕಿಯಾಗಿದ್ರು. ಆದ್ರೆ ಗೆದ್ದ ನಂತರ ಅವರು ಪುನಃ ತುಮಕೂರು ಜಿಲ್ಲೆಗೆ ಬಂದು ಅಥವಾ ಮಧುಗಿರಿ ಕ್ಷೇತ್ರಕ್ಕೆ ಬಂದು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಜನರ ಕಷ್ಟ ನಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಅದೇ ರೀತಿ ದೇವೇಗೌಡರು ಕೂಡ ಈಗ ಒಂದು ವೇಳೆ ಗೆದ್ದು ಹೋದ್ರೂ ಕೂಡ ತುಮಕೂರು ಜಿಲ್ಲೆಯನ್ನು ಅವರು ಕಡೆಗಣನೆ ಮಾಡ್ತಾರೆ. ಯಾವುದೇ ರೀತಿಗೂ ಅವರಿಗೆ ಗೆಲ್ಲಿಸಿಕೊಟ್ಟು ನಾವು ನಮ್ಮ ಸಮಸ್ಯೆಯನ್ನ ನಮ್ಮ ತಲೆ ಮೇಲೆ ಹಾಕೊಳ್ಳುವುದು ಬೇಡ ಎನ್ನುವಂತ ರೀತಿಯಲ್ಲಿ ಏನು KN ರಾಜಣ್ಣ ಹೇಳಿರುವಂತದ್ದು. ದೇವೇಗೌಡರ ಸ್ಪರ್ಧೆ ವಿಚಾರ ಮಂಜುನಾಥ್, ರೆಡ್ ಲೈಟ್ ಏರಿಯಾ ಅನ್ನುವಷ್ಟರ ಮಟ್ಟಿಗೆ ಬಂತ ಇವ್ರ ಮನಸ್ಥಿತಿ ಅಂತ? ಖಂಡಿತ ಎಲ್ಲೋ ಒಂದು ಕಡೆ ಅವರು ಮಾತಿನ ಒಂದು ಓಘದಲ್ಲಿ, ಮಾತಿನ ಒಂದು ಭರಾಟೆಯಲ್ಲಿ ಆ ರೀತಿ ಹೇಳ್ತಿರುವಂತದ್ದು. ಅಂದ್ರೆ ಅವರ ದೇವೇಗೌಡರು ಇಲ್ಲಿ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದು ಅವರಿಗೆ ಲವಲೇಶನಷ್ಟು ಇಷ್ಟ ಇಲ್ಲ. ಹಾಗಾಗಿ ಅದನ್ನು ಅಷ್ಟೊಂದು ಕಠೋರವಾದಂತ ಪದಗಳಲ್ಲಿ ಅವರು ಅದನ್ನ ವಿವರಿಸಿರುವಂತದ್ದು, ಅದು ಕೂಡ ಮಾತಿನ ಭರಾಟೆಯಲ್ಲಿ ಆದ ರೀತಿ ಹೇಳಿರುವಂತದ್ದು. ಸಭಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ಉಳಿಸುವಂತ ಕೆಲಸ ಮಾಡ್ತಾ ಇದ್ವಿ ಹೊರತು ಕಾಂಗ್ರೆಸ್ಗೆ ಅನಾನುಕೂಲ ಆಗುವಂತ ಕೆಲಸ ಅಲ್ಲ.
ಯಾರೋ ಬಂದು ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಇನ್ನು ಕೆಟ್ಟದಾಗಿ ಹೇಳ್ಬೇಕು ಅಂದರೆ ಬಾಂಬೆನಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ರೆಡ್ ಲೈಟ್ ಏರಿಯಾ ಇರ್ತವೆ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರೋಕ್ಕೆ. ಈಗ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದರು, ಆಯಮ್ಮ ಅಲ್ಲಿ ಗೆದ್ದು ಹೋದ್ರು. ಈಗ ಈ ಸಾಹೇಬರು ಬಂದವರೇ, ಇವರು ಗೆದ್ದಿದ್ದಾರೆ. ಇವ್ರೇನು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವು ಯಾರೋ ನೆಲಮಂಗಲದವ್ರು MLC ಬಂದರು, ಅವರು ಎಲ್ಲಿದ್ದು. ಈಗ ಇವರು ಬಂದರು. ನಾನು ಅರ್ಜಿ ಇರ್ತೀವಿ, ಇಬ್ಬರಲ್ಲಿ ಒಬ್ರು ಇರ್ತೀವಿ ಅಂತ ಹೇಳಿದ್ದು. ಆದರೆ ಅಲ್ಲಿ ಹೆಬ್ಬೂರು ಸಭೆಯಲ್ಲಿ ತೀರ್ಮಾನ ಆಗಿದ್ದು ಅವ್ರ ಸ್ಪರ್ಧೆಗೆ. ಮುದ್ದನ್ಮೇಗೌಡರು ಯಾವ ರೀತಿ ಸ್ಪಂದಿಸ್ತಾರೆ ನೋಡಿಕೊಂಡು ಅವರ ಸ್ಪಂದನೆ ಮೇಲೆ ನಮ್ಮ ತೀರ್ಮಾನ. ಯಾಕೆಂದರೆ ಮುದ್ದನ್ಮೇಗೌಡರು ಪರ ಇದ್ದೀನಿ. ಮುದ್ದನ್ಮೇಗೌಡರಿಗೆ ಏನು ನಿರ್ಣಯ ಬರ್ತಾರೆ ಇವತ್ತು ನೋಡ್ತೀನಿ. ಒಂದು ಒತ್ತಡ ಇದೆ. ಈಗಲೇ ಯಾವುದೇ ಅಂತಿಮವಾದ ನಿರ್ಣಯ ಇಲ್ಲ.